ನಮಸ್ಕಾರ ಸ್ನೇಹಿತರೆ, ಇವತ್ತೇ ಮೊದಲ ಶ್ರಾವಣ ಶನಿವಾರ. ತುಂಬಾನೇ ಮಹಿಮೆಯುಳ್ಳ ದಿನ. ಶ್ರಾವಣ ಮಾಸದಲ್ಲಿ ಬರುವಂತ ಶನಿವಾರಗಳು ಅಂದ್ರೆ ಲಕ್ಷ್ಮೀನಾರಾಯಣರಿಗೆ ತುಂಬಾ ಪ್ರೀತಿ. ಇವತ್ತು ಈ ಕತೆ ಕೇಳಿದವರಿಗೆ ಹಣ, ಕೀರ್ತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಆದರೆ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ಚಿಕ್ಕ ಪುಟ್ಟ ಮನೆಗಳು ಹಾಗೂ ಹಚ್ಚ ಹಸುರಾದ ಹೊಲಗಳಿಂದ ತುಂಬಿದಂತಹ ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಗೊಂದು ಪ್ರತ್ಯೇಕತೆ ಇತ್ತು. ಅದು ಶ್ರಾವಣ ಮಾಸದಲ್ಲಿ, ಮುಖ್ಯವಾಗಿ ಶ್ರಾವಣ ಶನಿವಾರಗಳಲ್ಲಿ ಆಧ್ಯಾತ್ಮಿಕ ವೈಭವದಿಂದ ತುಂಬಿರುತ್ತಿತ್ತು. ಆ ದಿನದಂದು ಪ್ರತಿ ಮನೆಯಲ್ಲೂ ಶ್ರದ್ಧಾ ಭಕ್ತಿಯಿಂದ ಪೂಜೆಗಳು, ವ್ರತಗಳು, ಹೋಮಗಳು ನಡೆಯುತ್ತಿತ್ತು. ಆ ಪರಿಸರವೆಲ್ಲ ಸುಗಂಧಭರಿತವಾದ ಧೂಪ, ಹೂಗಳ ಸುವಾಸನೆಯಿಂದ ತುಂಬಿ ದೇವರ ನಾಮಸ್ಮರಣೆಯಿಂದ ಪ್ರತಿಧ್ವನಿಸುತ್ತಿತ್ತು. ಅದೇ ಊರಿನಲ್ಲಿ ಒಂದು ಮೂಲೆಯಲ್ಲಿ ಪೂರ್ತಿ ಹಾಳಾದಂತ ಒಂದು ಗುಡಿಸಲಿನಲ್ಲಿ ಶಾಂತಿ ಎಂಬ ಕಡುಬಡ ಮಹಿಳೆ ವಾಸವಿದ್ದಳು. ಅವಳಿಗೆ ಯಾವ ಬಂಧುಗಳಾಗಲಿ ಆಶ್ರಯ ಕೊಡುವವರಾಗಲಿ ಯಾರೂ ಇಲ್ಲ. ಕನಿಷ್ಠ ಪಕ್ಷ ಇರುವುದಕ್ಕೆ ಒಂದು ಒಳ್ಳೆ ಗುಡಿಸಲು ಕೂಡ ಇರಲಿಲ್ಲ. ಮದುವೆಯಾದ ಕೆಲವೇ ದಿನಗಳಲ್ಲಿ ಗಂಡ ಮೃತಪಟ್ಟಿದ್ದ. ಮಕ್ಕಳು ಇರಲಿಲ್ಲ. ಅವಳ ಸಹಾಯಕ್ಕಾಗಿ, ಜೀವನ ನಿರ್ವಹಣೆಗಾಗಿ ಅವಳಿಗಂತ ಇದ್ದುದ್ದು ಒಂದು ಹಸು ಮಾತ್ರ. ಪ್ರತಿ ಶ್ರಾವಣ ಶನಿವಾರಗಳಲ್ಲಿ ಆ ಗ್ರಾಮವೆಲ್ಲ ಹಬ್ಬದ ವಾತಾವರಣದಿಂದ ತುಂಬಿದ್ದರೆ ಶಾಂತಿಯ ಮನೆಯಲ್ಲಿ ಮಾತ್ರ ಪೂಜೆ ಮಾಡುವುದಕ್ಕಾಗಲಿ, ಕನಿಷ್ಠ ಪಕ್ಷ ಒಂದು ದೀಪ ಹಚ್ಚುವುದಕ್ಕಾಗಲಿ ಎಣ್ಣೆ ಕೂಡ ಇರಲಿಲ್ಲ. ಅವಳಿಗೆ ಗೊತ್ತಿರುವುದೆಲ್ಲ ಆ ಹಸುವನ್ನು ಕಣ್ಣಿನ ರೆಪ್ಪೆಯಂತೆ ನೋಡಿಕೊಳ್ಳುವುದು, ಅದಕ್ಕೆ ಮೇವು ತರುವುದು, ಅದರ ಹಾಲನ್ನು ಮಾರಿ ಹಣ ಸಂಪಾದಿಸುವುದು. ಅಷ್ಟೊಂದು ಕಡುಬಡತನದಲ್ಲಿ ಮುಳುಗಿದ್ದರೂ ಅವಳ ಮನಸ್ಸು ಮಾತ್ರ ಅಪಾರವಾದ ಕರುಣೆ, ಪ್ರೀತಿ ಹಾಗೂ ದೇವರ ಮೇಲೆ ಭಕ್ತಿ, ವಿಶ್ವಾಸದಿಂದ ತುಂಬಿತ್ತು. ಆಕೆ ಯಾವಾಗಲೂ ಅವಳ ಕಷ್ಟಗಳ ಬಗ್ಗೆ ದೇವರಿಗೆ ದೂರು ಹೇಳುತ್ತಿರಲಿಲ್ಲ. ಅವಳ ಸ್ಥಿತಿಯನ್ನು ಕಂಡು ಬಾಧೆ ಪಡುತ್ತಿರಲಿಲ್ಲ. ಇರುವುದರಲ್ಲಿ ತೃಪ್ತಿಯಾಗಿರುತ್ತಾ ಪ್ರತಿದಿನ ಭಗವಂತನ ನಾಮಸ್ಮರಣೆಯಲ್ಲಿ ಕಳೆಯುತ್ತಿದ್ದಳು. ಒಂದು ಶ್ರಾವಣ ಶನಿವಾರದಂದು ಸೂರ್ಯ ಅವನ ಚಿನ್ನದ ಕಿರಣಗಳನ್ನು ಭೂಮಿಯ ಮೇಲೆ ಚೆಲ್ಲುತ್ತಿದ್ದಾಗ ಶಾಂತಿ ಹಸುವನ್ನು ಮೇಯಿಸುತ್ತಿದ್ದಳು. ಹಸು ಸಂತೋಷವಾಗಿ ಹುಲ್ಲು ತಿನ್ನುತ್ತಿದ್ದರೆ ಶಾಂತಿ ಹಸುವಿನ ತಲೆಯನ್ನು ನೀವುತ್ತಾ ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆ ಜಪಿಸುತ್ತಿದ್ದಳು. ಆ ಕ್ಷಣದಲ್ಲಿ ಆಗಸದಲ್ಲಿ ಭಾರೀ ಹೊಳಪೊಂದು ಕಾಣಿಸಿತು. ಆ ಹೊಳಪು ಹೇಗಿತ್ತೆಂದರೆ ಸೂರ್ಯನ ಕಾಂತಿ ಕೂಡ ಅದರ ಮುಂದೆ ಮಂಕಾಗಿತ್ತು. ಆ ಹೊಳಪು ಆಗಸದಿಂದ ಭೂಮಿಯ ಮೇಲೆ ಬಂದಿತು. ಅದರ ಒಳಗಿಂದ ಒಂದು ಚಿನ್ನದ ಕುದುರೆ ಹೊರಬಂತು. ಆ ಕುದುರೆಯನ್ನು ವರ್ಣಿಸಲು ಮಾತುಗಳು ಸಾಲದು. ಅದರ ಶರೀರ ಚಿನ್ನ ಮತ್ತು ಹೊಳಪಿನಿಂದ ತಯಾರಿಸಿದಂತೆ ಕಾಣಿಸುತ್ತಿತ್ತು. ಅದರ ದೇಹದ ಪ್ರತಿ ಅಣುವಿನಿಂದಲೂ ದಿವ್ಯ ಕಾಂತಿ ಚಿಮ್ಮುತ್ತಿತ್ತು. ಅದರ ಮೈಮೇಲಿದ್ದ ಒಂದೊಂದು ಕೂದಲು ಕೂಡ ಸ್ವಚ್ಛವಾದ ರೇಷ್ಮೆ ದಾರದಂತೆ ಹೊಳೆಯುತ್ತಿತ್ತು. ಅದರ ಬಾಲ ಚಿನ್ನದ ಜಲಪಾತದಂತೆ ಕಾಣಿಸುತ್ತಿತ್ತು. ಅದರ 2 ಕಣ್ಣುಗಳು 2 ನೀಲಿ ವಜ್ರಗಳಂತೆ ಕಂಗೊಳಿಸುತ್ತಿತ್ತು. ಅದರಲ್ಲಿ ಲೋಕಜ್ಞಾನ ಹಾಗೂ ಅಪಾರವಾದ ಶಕ್ತಿ ತುಂಬಿತ್ತು. ಆ ಕುದುರೆ ಭೂಮಿ ಮೇಲೆ ಹೆಜ್ಜೆ ಇಟ್ಟ ತಕ್ಷಣ ಭೂಮಿಯೆಲ್ಲ ಸುವಾಸನೆಯಿಂದ ತುಂಬಿ ಹೋಯಿತು. ಅದು ಸಾಮಾನ್ಯವಾದ ಕುದುರೆಯಲ್ಲ, ದೇವಲೋಕದಿಂದ ಇಳಿದು ಬಂದ ಯಾರೋ ಒಬ್ಬರ ವಾಹನ ಎಂದು ಅದರ ಕಾಂತಿ ಮತ್ತು ಅಸಾಧಾರಣವಾದ ಸುವಾಸನೆ ಸ್ಪಷ್ಟಗೊಳಿಸುತ್ತಿತ್ತು. ಆ ಕುದುರೆ ನೇರವಾಗಿ ಶಾಂತಿ ಹತ್ತಿರ ಬಂದು ಅದರ ಮೇಲೆ ಹತ್ತುವಂತೆ ಸನ್ನೆ ಮಾಡಿತು. ಮೊದಮೊದಲು ಶಾಂತಿಗೆ ತುಂಬಾ ಹೆದರಿಕೆಯಾಯಿತು. ಏಕೆಂದರೆ ಅಂತ ಅಪರೂಪದ ಜೀವಿಯನ್ನು ನೋಡುವುದು ಆ ಹಳ್ಳಿಯಲ್ಲಿ ಎಲ್ಲರೂ ಕೂಡ ಅದೇ ಮೊದಲು. ಆದರೆ ಆ ಕುದುರೆಯ ಕಣ್ಣಲ್ಲಿದ್ದ ಕರುಣೆ, ಅದರಿಂದ ಪ್ರಕಾಶಿಸುತ್ತಿದ್ದ ಬೆಳಕು ಶಾಂತಿಯ ಹೆದರಿಕೆಯನ್ನು ಹೋಗಲಾಡಿಸಿತು. ಶಾಂತಿ ಧೈರ್ಯ ಮಾಡಿ ಅವಳ ಹಸುವನ್ನು ಒಂದು ಸಲ ಪ್ರೀತಿಯಿಂದ ನೋಡಿ ಆ ಕುದುರೆಯ ಮೇಲೆ ಹತ್ತಿ ಕುಳಿತಳು. ಅವಳು ಕುಳಿತುಕೊಂಡ ತಕ್ಷಣ ಆ ಕುದುರೆ ಅದರ ರೆಕ್ಕೆಗಳನ್ನು ಬಿಚ್ಚಿ ಅವಳನ್ನು ಆಗಸಕ್ಕೆ ಕರೆದೊಯ್ಯಿತು. ಮನುಷ್ಯರೇ ಇಲ್ಲದಿರುವಂತ ಒಂದು ದೊಡ್ಡ ಪರ್ವತದ ಮಧ್ಯದಲ್ಲಿ ಇರುವಂತ ಒಂದು ಗುಹೆಯ ಹತ್ತಿರ ಅವಳನ್ನು ಕರೆದೊಯ್ಯಿತು. ಆ ಪರ್ವತದಲ್ಲಿರುವಂತ ನಿಶ್ಶಬ್ದ, ಏಕಾಂತ ಯಾವುದೋ ರಹಸ್ಯವನ್ನು ಸೂಚಿಸುತ್ತಿತ್ತು. ಹೊರಗಡೆ ಎಷ್ಟೊಂದು ಬೆಳಕಿದ್ದರೂ ಗುಹೆಯ ಒಳಗಡೆ ಮಾತ್ರ ಗಾಢಾಂಧಕಾರವಿತ್ತು. ಆದರೂ ಗುಹೆಯ ಒಳಗಡೆ
ಒಂದು ಕಡೆ ಮಾತ್ರ ದಿವ್ಯವಾದ ಹೊಳಪು ಆವರಿಸಿತ್ತು. ಗುಹೆಯ ಮುಂದೆ ಶಾಂತಿಯನ್ನು ಕರೆತಂದ ಆ ಕುದುರೆ ಅವಳನ್ನಲ್ಲಿ ಇಳಿಸಿ ಗುಹೆಯ ಒಳಗಡೆ ಹೋಗುವಂತೆ ಸನ್ನೆ ಮಾಡಿತು. ಶಾಂತಿ ಹೆದರುತ್ತಲೇ ಗುಹೆಯೊಳಗೆ ಹೋದಳು. ಆ ಹೊಳಪಿನ ಹತ್ತಿರ ಹೋದ ತಕ್ಷಣ ಅವಳಿಗೊಂದು ವಿಚಿತ್ರವಾದ, ಊಹಿಸಿರದಂತ ದೃಶ್ಯ ಕಾಣಿಸಿತು. ಆ ಗುಹೆಯ ಒಳಗಡೆ ಒಂದು ದಿವ್ಯವಾದ ಸಿಂಹಾಸನದ ಮೇಲೆ ಯಮದೇವರು ಕುಳಿತಿದ್ದರು. ಆದರೆ ಅವರು ಸಾಧಾರಣವಾಗಿ ನಮ್ಮ ಪುರಾಣಗಳಲ್ಲಿ, ಕಥೆಗಳಲ್ಲಿ ಕಾಣಿಸುವಂತ ಭಯಾನಕವಾದ ಕೋರೆ ಹಲ್ಲುಗಳು, ರೂಪ, ಕೈಯಲ್ಲಿ ಖಡ್ಗ, ಪಾಶ ಹಿಡಿದುಕೊಂಡು ಇರಲಿಲ್ಲ. ಬದಲಾಗಿ ಸೌಮ್ಯವಾದ ರೂಪದಲ್ಲಿ ಆಳವಾದ ಕರುಣೆ, ಶಾಂತಿಯಿಂದ ಕುಳಿತುಕೊಂಡಿದ್ದರು. ಅವರ ಕಣ್ಣಿನಲ್ಲಿ ಯಾವುದೋ ತಿಳಿಯದಂತ ಒಂದು ಆಲೋಚನೆ, ವೇದನೆ ಕಾಣಿಸುತ್ತಿತ್ತು. ಅವರ ಸುತ್ತಲೂ ದಿವ್ಯವಾದ ಕಾಂತಿ ಆವರಿಸಿತ್ತು. ಶಾಂತಿಯನ್ನು ನೋಡಿದ ಯಮದೇವರ ಮುಖದಲ್ಲಿ ಮಂದಹಾಸ ಮೂಡಿತು. ಯಮದೇವರು ಗಂಭೀರವಾದ ಸ್ವರದಿಂದ, ಶಾಂತಿ, ನಾನು ನಿನ್ನ ಬರುವಿಕೆಗಾಗಿ ಕಾಯುತ್ತಿದ್ದೆ. ನೀನು ಧರ್ಮವನ್ನು ಅವಲಂಬಿಸಿರುವೆ. ನಿನ್ನ ನಿಸ್ವಾರ್ಥ ಭಕ್ತಿ, ನಿನ್ನಲ್ಲಿರುವ ಅಪಾರವಾದ ಪ್ರೀತಿ, ದಯೆ ಇವೆಲ್ಲವೂ ಕೂಡ ನನ್ನನ್ನಿಲ್ಲಿ ಕರೆತಂದಿದೆ. ಆ ಚಿನ್ನದ ಕುದುರೆ ನಿನ್ನನ್ನಿಲ್ಲಿ ಕರೆತಂದಿರುವುದು ದೈವ ಸಂಕಲ್ಪ. ಲೋಕದಲ್ಲಿ ಯಾರೂ ಕಂಡು ಕೇಳರಿಯದ ಒಂದು ನಿಗೂಢ ರಹಸ್ಯವನ್ನು ನಿನಗೆ ಹೇಳಲು ನಾನು ಇಲ್ಲಿಗೆ ಬಂದಿದ್ದೇನೆ ಅಂದರು. ಆ ಮಾತನ್ನು ಕೇಳಿದ ಶಾಂತಿ ಆಶ್ಚರ್ಯದಿಂದ ತುಂಬಿ ಹೋದಳು. ಆಕೆ ವಿನಯವಾಗಿ, ಸ್ವಾಮಿ ಹೇಳಿ ಎಂದು ನಮಸ್ಕಾರ ಮಾಡಿದಳು. ಆಗ ಯಮದೇವರು, ಶಾಂತಿ, ಈ ಲೋಕದಲ್ಲಿ ತುಂಬಾ ಜನರಿಗೆ ತಿಳಿಯದಿರುವಂತ, ಯಾರು ಊಹಿಸಿರದಂತ ಒಂದು ನಿಗೂಢ ರಹಸ್ಯವಿದೆ. ಈ ಕಾಲಚಕ್ರ ಎಂಬುದು ಬರೀ ಜೀವಿಗಳ ಜನನ, ಮರಣ, ಆಯಸ್ಸನ್ನಷ್ಟೇ ನಿರ್ದೇಶಿಸುವುದಿಲ್ಲ. ಇದು ವಿಶ್ವದ ಸಮಸ್ತ ಆತ್ಮಗಳ ಕರ್ಮಫಲವನ್ನು ಮತ್ತು ಗಮ್ಯವನ್ನು ಶಾಸಿಸುತ್ತದೆ. ನನ್ನ ಕೆಲಸ ಬರೀ ಜೀವಿಗಳ ಪ್ರಾಣವನ್ನು ತೆಗೆದುಕೊಂಡು ಹೋಗುವುದಲ್ಲ, ಅವರ ಕರ್ಮಗಳಿಗೆ ತಕ್ಕ ನ್ಯಾಯ ಒದಗಿಸುವುದು ಮತ್ತು ಅವರನ್ನು ಅವರಿಗೆ ತಕ್ಕ ಲೋಕಗಳಿಗೆ ಕಳಿಸುವುದು. ನಾನು ಧರ್ಮದಿಂದ ನನ್ನ ವಿಧಿಯನ್ನು ನಿರ್ವಹಿಸುತ್ತೇನೆ. ಆದರೆ ಈ ಪ್ರಪಂಚದಲ್ಲಿ ಕೆಲವು ಪ್ರತ್ಯೇಕವಾದ ಪರಿಸ್ಥಿತಿಗಳಲ್ಲಿ ಕೆಲವು ಆತ್ಮಗಳು ಅತಿ ಶುದ್ಧವಾದ, ಅಪಾರವಾದ ಪುಣ್ಯ ಕರ್ಮಗಳನ್ನು ಮಾಡಿದ್ದರೂ ಕೂಡ ಅವುಗಳಿಗೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ. ಕಾಲಚಕ್ರದ ಸಂಕಷ್ಟಕರವಾದ ನಿಯಮಗಳು ಅಥವಾ ಅಪರೂಪವಾದ ಗ್ರಹಸ್ಥಿತಿಗಳು ಅಥವಾ ಇನ್ಯಾವುದಾದರೂ ಅಗೋಚರ ಶಕ್ತಿ ಪ್ರಭಾವಗಳಿಂದ ಆತ್ಮಗಳು ಅವುಗಳಿಗೆ ಸಿಗಬೇಕಾದ ಮೋಕ್ಷವನ್ನು ಅಥವಾ ಉನ್ನತ ಲೋಕಗಳನ್ನು ಪಡೆಯಲು ವಿಫಲವಾಗುತ್ತದೆ. ಅಂತ ಸಮಯಗಳಲ್ಲಿ ನನ್ನಂತ ದೇವರುಗಳು ಕೂಡ ನಿಸ್ಸಹಾಯ ಸ್ಥಿತಿಯಲ್ಲಿ ಉಳಿಯಬೇಕಾಗುತ್ತದೆ. ನಾವು ಅವರಿಗೆ ಸಹಾಯ ಮಾಡಬೇಕೆಂದರೂ ಕಾಲಚಕ್ರ ನಿಯಮಗಳು ನಮ್ಮನ್ನು ತಡೆಯುತ್ತವೆ. ಅದು ನಮ್ಮನ್ನು ತುಂಬಾ ವೇದನೆಗೆ ಗುರಿಯಾಗಿಸುತ್ತವೆ. ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ಧರ್ಮವ್ರತ ಎಂಬ ಮಹಾರಾಜನಿದ್ದ. ಆತ ಸಾಮಾನ್ಯವಾದ ವ್ಯಕ್ತಿಯಲ್ಲ, ಸಾಕ್ಷಾತ್ ಧರ್ಮದ ಪ್ರತಿರೂಪ. ಅವನು ಪ್ರಜೆಗಳನ್ನು ಹೆತ್ತ ಮಕ್ಕಳಂತೆ ಪ್ರೀತಿಸುತ್ತಿದ್ದ. ರಾಜ್ಯವನ್ನು ಸುಭಿಕ್ಷವಾಗಿ ಪಾಲಿಸುತ್ತಿದ್ದ. ಪ್ರಜೆಗಳ ಕ್ಷೇಮಕ್ಕಾಗಿ ಅವನ ಸರ್ವಸ್ವವನ್ನೇ ತ್ಯಾಗ ಮಾಡಿದ. ಅಪಾರವಾದ ಯಜ್ಞ ಯಾಗಾದಿಗಳನ್ನು ಮಾಡಿದ. ಬಡವರ ಕಣ್ಣೀರು ಒರೆಸಿದ. ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಂಡ. ಅವನ ಪುಣ್ಯವನ್ನು ವರ್ಣಿಸುತ್ತಾ ಹೋದರೆ ಕೆಲವು ವರ್ಷಗಳೇ ಹಿಡಿಯುತ್ತದೆ. ಅವನ ಮರಣಾನಂತರ ಅವನು ನಿಸ್ಸಂದೇಹವಾಗಿ ಮೋಕ್ಷವನ್ನು ಹಾಗೂ ಉತ್ತಮ ಲೋಕವನ್ನು ಪಡೆಯಬೇಕಾಗಿತ್ತು. ಆದರೆ ವಿಧಿ ವೈಪರೀತ್ಯ ಹಾಗೂ ಒಂದು ದುಷ್ಟಶಕ್ತಿಯ ಪ್ರಭಾವ ಮತ್ತು ಕಾಲದೋಷದಿಂದ ಅವನು ಮರಣಾನಂತರ ಪಡೆಯಬೇಕಾದ ಮೋಕ್ಷವನ್ನು, ಉತ್ತಮ ಲೋಕವನ್ನು ಪಡೆಯಲಿಲ್ಲ. ಅವನ ಆತ್ಮ ಕಾಲಚಕ್ರದಲ್ಲಿ ಸಿಲುಕಿಕೊಂಡು ಸರಿಯಾದ ಗಮ್ಯವಿಲ್ಲದೆ ಸಾವಿರಾರು ವರ್ಷಗಳಿಂದ ವೇದನೆ ಪಡುತ್ತಿದೆ. ಅವನ ಆತ್ಮ ಮೋಕ್ಷಕ್ಕಾಗಿ ಹಾತೊರೆಯುತ್ತಿದೆ. ನಾನು ಅವನ ಆತ್ಮವನ್ನು ಮೋಕ್ಷಕ್ಕೆ ಕಳಿಸಲು ಎಷ್ಟೋ ಪ್ರಯತ್ನಗಳನ್ನು ಮಾಡಿದೆ. ಎಷ್ಟೋ ಜನ ಮಹಾಋಷಿಗಳು, ಸಾಧುಗಳು ಕೂಡ ಅವನ ಆತ್ಮಶಾಂತಿಗಾಗಿ ತಪಸ್ಸುಗಳನ್ನು ಮಾಡಿದರು. ಆದರೆ ಕಾಲಚಕ್ರದ ಕಠಿಣ ನಿಯಮಗಳು ನಮಗೆ ಅಡ್ಡ ಬಂದವು. ಅವನ ಆತ್ಮವನ್ನು ವಿಮುಕ್ತಿಗೊಳಿಸಲು ಅತಿ ಸ್ವಚ್ಛವಾದ, ನಿಸ್ವಾರ್ಥವಾದ, ಕರುಣೆ ತುಂಬಿರುವ ಇನ್ನೊಂದು ಆತ್ಮಕ್ಕೆ ಮಾತ್ರವೇ ಸಾಧ್ಯ. ಈ ಶ್ರಾವಣ ಶನಿವಾರ ನಿನ್ನ ನಿಸ್ವಾರ್ಥವಾದ ಭಕ್ತಿ, ನಿನ್ನ ಕರುಣೆ, ನಿನ್ನ ಏಕಾಗ್ರತೆ, ನೀನು ಹಸುವಿನ ಮೇಲೆ ತೋರಿಸುತ್ತಿರುವ ಪ್ರೀತಿ, ಇದೆಲ್ಲವೂ ಆ ಧರ್ಮಾತ್ಮನಾದ ಮಹಾರಾಜನ ಆತ್ಮವನ್ನು
ವಿಮುಕ್ತಿಗೊಳಿಸಲು ನನಗೆ ದಾರಿ ತೋರಿಸಿದೆ. ಆ ಚಿನ್ನದ ಕುದುರೆ ನಿನ್ನನ್ನಿಲ್ಲಿ ಕರೆತಂದಿರುವುದು ದೈವ ಸಂಕಲ್ಪ. ಆ ಕುದುರೆ ದೇವಲೋಕದಿಂದ ಬಂದಿದೆ. ನಿನ್ನನ್ನಿಲ್ಲಿ ಕರೆತರುವುದಕ್ಕೆ ಮಾತ್ರವೇ ಆ ಕುದುರೆ ಅವತರಿಸಿದೆ. ನೀನೀಗ ಮಾಡಬೇಕಾಗಿರುವುದು ಒಂದೇ ಒಂದು ಕೆಲಸ. ಆ ಮಹಾರಾಜನ ಆತ್ಮಕ್ಕೆ ಶಾಂತಿ ದೊರೆತು ಕಾಲಚಕ್ರದಿಂದ ಅವನ ಆತ್ಮ ಹೊರಬಂದು ಉತ್ತಮ ಲೋಕಗಳಿಗೆ ಹೋಗಬೇಕು, ಮೋಕ್ಷ ಪಡೆಯಬೇಕು ಎಂದು ನೀನು ಸಂಕಲ್ಪ ಮಾಡಿಕೊಂಡು ದೇವರನ್ನು ಪ್ರಾರ್ಥಿಸಬೇಕು. ನಿನ್ನ ಪ್ರಾರ್ಥನೆಯಲ್ಲಿರುವ ಶಕ್ತಿ ಆ ಕಾಲಚಕ್ರದ ನಿಯಮಗಳನ್ನು ಕೂಡ ಮೆಟ್ಟಿ ನಿಲ್ಲುತ್ತದೆ ಅಂದರು ಯಮದೇವರು. ಕೂಡಲೇ ಶಾಂತಿ ಮಹಾರಾಜನಾದ ಧರ್ಮವ್ರತನ ವೇದನೆಯನ್ನು ನೆನೆಸಿಕೊಂಡು ಕಣ್ಣೀರಿಟ್ಟಳು. ಅವಳು ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಅವಳ ಸುತ್ತಲೂ ಇದ್ದ ಪ್ರಪಂಚವನ್ನು ಮರೆತು ಹೋದಳು. ಅವಳ ಮನಸ್ಸಿನ ತುಂಬಾ ಬರೀ ಆ ಮಹಾರಾಜನ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂಬ ಸಂಕಲ್ಪ ಮತ್ತು ಅಪಾರವಾದ ಕರುಣೆ ಮಾತ್ರ ತುಂಬಿತ್ತು. ಆ ಮಹಾರಾಜನ ಆತ್ಮಕ್ಕೆ ಮೋಕ್ಷ ಸಿಗಬೇಕು ಎಂದು ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿದಳು. ಅವಳ ಪ್ರಾರ್ಥನೆಯಲ್ಲಿ ಎಷ್ಟೊಂದು ಶಕ್ತಿ ಇತ್ತು ಅಂದರೆ ಆ ಗುಹೆಯೊಳಗಿದ್ದಂತ ಗಾಳಿ ಕೂಡ ಒಂದು ಕ್ಷಣ ನಿಂತು ಹೋಯಿತು. ಅವಳ ಪ್ರಾರ್ಥನೆ ಪೂರ್ತಿಯಾದ ತಕ್ಷಣ ಗುಹೆಯೊಳಗೆ ಒಂದು ಅದ್ಭುತವಾದ ಪ್ರಕಾಶಮಯವಾದ ದಿವ್ಯವಾದ ಹೊಳಪು ಕಾಣಿಸಿತು. ಆ ಹೊಳಪಿನ ಮಧ್ಯದಲ್ಲಿ ಒಂದು ಆಕಾರ ಪ್ರತ್ಯಕ್ಷವಾಯಿತು. ಅದು ಮಹಾರಾಜ ಧರ್ಮವ್ರತನ ಆತ್ಮ. ಆ ಆತ್ಮ ಅದರ ವೇದನೆಯಿಂದ ವಿಮುಕ್ತಿ ಪಡೆದು ತೇಜಸ್ಸಿನಿಂದ ಹೊಳೆಯುತ್ತಿತ್ತು. ಆ ಆತ್ಮ ಯಮದೇವರಿಗೆ ವಿನಯವಾಗಿ ನಮಸ್ಕರಿಸಿತು. ಅದರ ನಂತರ ಶಾಂತಿಗೆ ಕೃತಜ್ಞತೆ ಹೇಳಿತು. ಯಮದೇವರ ಕರುಣೆ, ಮಹಾವಿಷ್ಣುವಿನ ಆಶೀರ್ವಾದದಿಂದ ಧರ್ಮವ್ರತನ ಆತ್ಮ ಮೋಕ್ಷ ಪಡೆದುಕೊಂಡಿತು. ಅದರ ನಂತರ ಯಮದೇವರು ಶಾಂತಿಯೊಂದಿಗೆ, ತಾಯಿ, ನಿನ್ನ ನಿಸ್ವಾರ್ಥವಾದ ಪ್ರೀತಿ, ದಯೆ, ಕರುಣೆ, ಭಕ್ತಿ ವರ್ಣಿಸಲಾಗದು. ನೀನು ನನಗೆ ಮಾಡಿದಂತ ಸಹಾಯಕ್ಕೆ ನಿನಗೆ ಬೇಕಾದ ವರ ಕೊಡುತ್ತೇನೆ, ಕೇಳುವಂದರು. ಆಗ ಶಾಂತಿ, ಸ್ವಾಮಿ, ನಿಮ್ಮನ್ನು ನೋಡಿದ ಕಣ್ಣಿನಿಂದ ಬೇರೆ ಏನನ್ನು ಕೂಡ ನೋಡಲು ನನಗೆ ಇಷ್ಟವಿಲ್ಲ. ನನಗೆ ನೀವೇನಾದರೂ ಕೊಡಬೇಕು ಅಂದುಕೊಂಡರೆ ನನಗೆ ಮೋಕ್ಷವನ್ನು ಕೊಡಿ. ನನ್ನನ್ನೇ ನಂಬಿರುವ ನನ್ನ ಹಸುವನ್ನು ಒಂಟಿಯಾಗಿ ಬಿಡಲಾರೆ. ಹಾಗಾಗಿ ಅದಕ್ಕೂ ಕೂಡ ಮೋಕ್ಷವನ್ನು ಅನುಗ್ರಹಿಸಿ ಎಂದು ಬೇಡಿಕೊಂಡಳು. ಯಮದೇವರು ಕೂಡಲೇ ತಥಾಸ್ತು ಎಂದು ಹೇಳಿ ಮಾಯವಾದರು. ಶಾಂತಿ ಮತ್ತು ಅವಳ ಹಸು ಆ ಕೂಡಲೇ ಭೂಲೋಕವನ್ನು ತೊರೆದು ಗೋಲೋಕಕ್ಕೆ ಹೊರಟು ಹೋದರು. ಈ ಕತೆ ಶ್ರಾವಣ ಮೊದಲ ಶನಿವಾರದಂದು ಕೇಳುವುದರಿಂದ ಅಪಾರವಾದ ಅದೃಷ್ಟ ಬರುತ್ತದೆ. ಈ ಕತೆ ಕೇಳಿದ ನೀವೆಲ್ಲರೂ ಕೂಡ ಅದೃಷ್ಟವಂತರು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.